ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾರುಗೆರೆಯಲ್ಲಿ ಪರಮ ಪೂಜ್ಯ ಶಶಿಕಾಂತ ಪಡಸಲಿಗೆ ಗುರೂಜಿ ಅವರಿಗೆ ಮುಗಳಕೋಡ ಮಠದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ. ರಾಯಭಾಗ ತಾಲೂಕಿನ ಹಾರುಗೆರೆ ಪಟ್ಟಣದ ಪ್ರಕಾಶ ಉಮರಾಣಿ ತೋಟದಲ್ಲಿ ಇರುವ ಪರಮ ಪೂಜ್ಯ ಶಶಿಕಾಂತ ಪಡಸಲಿಗೆ ಗುರೂಜಿ ಅವರ ನಿವಾಸಕ್ಕೆ ಮುಗಳಕೋಡ ಮಠದ ಪೀಠಾಧಿಪತಿಗಳು ಆದ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಗಮಿಸಿ ಗುರೂಜಿ ಅವರಿಗೆ ಭೇಟಿ ನೀಡಿ ಆಶೀರ್ವಾದ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶಶಿಕಾಂತ ಪಡಸಲಿಗೆ ಗುರೂಜಿ ಅವರಿಂದ ಪಾದಪೂಜೆ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿದೆ. ನಂತರ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಗುರೂಜಿ ಅವರಿಗೆ ಸುಖ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗಲಿ ಹಾಗೂ ಅವರು ಕೈಗೊಂಡಿರುವ ಸಕಲ ಕಾರ್ಯಗಳು ಕೂಡ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು. ಇದೇ ವೇಳೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ರೈತ ಮುಖಂಡರು ಇಬ್ಬರು ಶ್ರೀಗಳ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ನಂತರ ಪ್ರಕಾಶ್ ಉಮಾರಾಣಿ ಅವರ ನಿವಾಸಕ್ಕೆ ತೆರಳಿದ ಶ್ರೀಗಳು ಅವರಿಗೂ ಐಶ್ವರ್ಯ ಹಾಗೂ ಸಮೃದ್ಧಿ ದೊರಕಲೆಂದು ಆಶೀರ್ವದಿಸಿದರು. ನಮಸ್ಕಾರ. ಏನು ಇವತ್ತು ನಮ್ಮ ಆತ್ಮೀಯರು, ನಮ್ಮ ರೈತರ ಪಾಲಿನ ದೇವರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ಮನೆಗೆ ಇವತ್ತು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳು ಭಾಳ ಇವತ್ತು ಅವ್ರದ್ದು 2 ವರ್ಷದಿಂದ ನಮಗೆ ಅವ್ರನ್ನ ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದಂತಿತ್ತು. ಅದು ಅರ್ಜೆಂಟ್ದಾಗಿ ತುರ್ತಾಗಿ ಕೂಡ ನಿನ್ನೆ ನಿರ್ಣಯ ಆಯಿತು. ಇಲ್ಲ ಅಜ್ಜಾರ್ ನಾವು ಹೋಗ್ತವಪ್ಪ ಅನ್ನುವಂಥ ಸಂದೇಶನ ಗುರುಗಳಿಗೆ ಕೊಟ್ಟಾಗ ಕೆಲವು ಜನಕ್ಕೆ ಸಂದೇಶ ಕೊಡುವಂಥದ್ದಾಯಿತು. ಇಲ್ಲಾಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಿತ್ತು. ಇವತ್ತು ನಮ್ಮ ಪರಮ ಪೂಜ್ಯರು 2 ವರ್ಷದಿಂದ ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡುವಂಥದ್ದನ್ನು ಇವತ್ತು ನಮ್ಮ ಮುರುಘರಾಜೇಂದ್ರ ಪರಮ ಪೂಜ್ಯರು ಇವತ್ತು ದೊಡ್ಡ ಆಶೀರ್ವಾದ ಮಾಡ್ಯಾರ. ಹೆಂಗಂದ್ರೆ ಇವತ್ತೇನು ಗುರ್ಲಾಪುರದಾಗಿರ್ತಕ್ಕಂಥ ಚಳವಳಿ, ಐತಿಹಾಸಿಕ ಚಳವಳಿ, ಅದು ನಾವು ಯಾವತ್ತೂ ನಿಮ್ಮ ರೈತರ ಜೊತೆ ಇರ್ತೀವಿ, ಶಶಿಕಾಂತ್ ಗುರೂಜಿ ಅವ್ರ ಜೊತೆ ಇರ್ತೀವಿ. ನೀವು ಯಾವುದಕ್ಕೂ ಹೆದರಬೇಡ್ರಿ, ನೀವು ಮುಂದೋಗಿ ಇನ್ನೂ 100 ಪಟ್ಟು ರೈತರನ್ನ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ಇವತ್ತು ಬಂದು ನಮ್ಮೆಲ್ಲರಿಗೂ ಸಂಘಟರಿರ್ಬೋದು ಎಲ್ಲರೂ ಕೂಡ ಇವತ್ತು ನಾವು ಪಕ್ಷಾತೀತವಾಗಿ ಇಲ್ಲಿ ಭಾಗವಹಿಸಿದ್ವಿ. ಎಲ್ಲರಿಗೂ ಕೂಡ ಶಶಿಕಾಂತ್ ಗುರೂಜಿಯವರ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಅವರ ಆಶೀರ್ವಾದವನ್ನು ನಾವೆಲ್ಲ ಕೂಡ ಪಡ್ಕೊಂಡು ಇವತ್ತು ಎಲ್ಲರೂ ಕೂಡ ಪಾವನಾಗಿದ್ವಿ. ಈ ಆತ್ಮೀಯತೆ ಯಾವತ್ತೂ ಕೂಡ ಇದನ್ನ ನಾವು ಕಾಪಾಡ್ಕೊಂಡು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಆದ ಚಿನ್ನಪ್ಪ ಪೂಜಾರಿ, ಪೂಜ್ಯ ಶಶಿಕಾಂತ್ ಗುರೂಜಿ ಅವರ ತಂದೆಯಾದ ಸಿದ್ದಪ್ಪ ಪಡಸಲಗಿ, ಡಾಕ್ಟರ್ ಎಲ್ಎಸ್ ಜಂಬಗಿ, ಡಾಕ್ಟರ್ ಗಿರೀಶ ನಾರಗೊಂಡ, ಬಸವರಾಜ್ ಆಜೂರೆ, ಡಾಕ್ಟರ್ ರಾಘವೇಂದ್ರ ಧರ್ಮಟ್ಟಿ, ಮಹದೇವ್ ಒಡಂಗಾವಿ, ಬಸವರಾಜ ತುಳಸಿಗೇರಿ, ಗೋಪಾಲ್ ಸೂರನವರ, ಪ್ರಕಾಶ್ ಉಮಾರಾಣಿ, ರಾಮೋದರರು, ಶಿವಾನಂದ ಮೆಕ್ಕಳಕಿ, ಮಾಂತೇಶ್ ಎರಡೇತಿ, ರಾಜಶೇಖರ್ ನಾಯಕ, ಮಲ್ಲಿಕಾರ್ಜುನ್ ಕಾನೆಗೌಡರ್, ಭೀಮು ಸರಶೆಟ್ಟಿ, ಶ್ರೀಶೈಲ್ ಅಂಗಡಿ, ನಿತಿನ್ ಮ್ಯಾಕೇರಿ, ವಿನಾಯಕ ಉಮಾರಾಣಿ, ಮಹೇಶ ಸುಬೇದಾರ್, ಮಲ್ಲಣ್ಣ ರಾಮದುರ್ಗ, ಅಣ್ಣಸಾಬ್ ಉಮಾರಾಣಿ, ಶಿವಪುತ್ರ ಬಡಿಗೇರ, ಸಿದ್ದೂರಿ, ರಾಜು ಪವಾರ ಸೇರಿ 100 ರೈತರು, ಭಕ್ತರು, ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.